ಎಲ್ಲರೂ ನಮಸ್ತೆ. ಈ ದಿನ ತುಂಬ ವಿಶೇಷವಾದ ದಿನ. ಎಲ್ಲ ತಾಯಂದಿರು ಹ್ಯಾಪಿ ಮದರ್ಸ್ ಡೇ. ಮತ್ತು ಒಂದೇ ದಿನ ಅವನ ಈಗ ಸ್ಟೇಟಸಲ್ಲಿ ಫೋಟೋ ಇಟ್ಟು ಆ ಸಾಂಗ್ ಸೆಟ್ ಮಾಡಿ ಒಂದೆರಡು ಲೈನ್ ಬರ್ತೀವಿ. ಇದು ಒಳ್ಳೆಯ ದಿನಾಚರಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ನಮ್ಮ ತಾಯಂದಿರ ಹುಟ್ಟಿದಬ್ಬ ನಮಗೆ ಗೊತ್ತಿರಲ್ಲ. ಇದು ತುಂಬ ವಿಶೇಷವಾದ ದಿನ. ಇದೊಂದು ದಿನ ಅವಳ ಪ್ರೀತಿಯಿಂದ ಈ ಒಂದು ದಿನನ ಆಚರಿಸ್ಬೋದು. ಈ ಒಂದಿನ ವಾಟ್ಸಪ್ ಸ್ಟೇಟಸ್ಗೆ, ಇನ್ಸ್ಟಾ ಸ್ಟೋರಿಗೆ, ಫೇಸ್ಬುಕ್ ಸ್ಟೋರಿ ಸೀಮಿತವಾಗಿರೋ ದಿನವನ್ನು ನಿನ್ನ ಲೈಫ್ನ ಸ್ಟೇಟಸ್ಗೆ ಸೀಮಿತವಾಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಒಂದೊಂದು ಸಾರಿ ನಮ್ಮ ತಾಯಿನ ನಾವು ಯಾವ ಥರ ನೋಡ್ತೀವಿ ಅಂತಂದರೆ, ಅಮ್ಮ ನಿನಗೇನು ಗೊತ್ತು ಸುಮ್ಮನಿರು ಅಂತ ಅಂದ್ಬಿಡ್ತೀವಿ. ಆಗ ಅಂದ್ಬಿಟ್ರೆ ಯಾಕಂತಂದರೆ ಅವಳಿಗೆ ನಿನ್ನ ಥರ ಅಕ್ಷರ ಜ್ಞಾನ ಇಲ್ಲದೆ ಇರ್ಬೋದು, ಅವಳಿಗೆ ಪ್ರಾಪಂಚಿಕ ಜ್ಞಾನ ಇದೆ. 4 ಗೋಡೆ ಮಧ್ಯೆ ಇದ್ದು ಇಡೀ ನಿನ್ನ ಕುಟುಂಬನ ನಿಭಾಯಿಸ್ತಾಳೆ. ಅದಕ್ಕೋಸ್ಕರ ಪ್ರತಿಯೊಂದು ರಂಗದಲ್ಲಿ ಅವಳು ಕೆಲಸ ಮಾಡ್ತಾಳೆ. ಒಬ್ಬ ಮನೆ ಕೆಲಸದೊಳಗಾಗಿ, ಹೂವು ಹಣ್ಣು ತರಕಾರಿ ಮಾರೋಳಾಗಿ, ಹಾಸ್ಟೆಲಲ್ಲಿ ಅಡುಗೆ ಮಾಡೋಳಾಗಿ, ಹೊಲಿಗೆ ಯಂತ್ರ ಹೊಲಿಯೊಳಾಗಿ, ಹೀಗೆ ಇದೇ ಥರ ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮ್ಮ ತಾಯಿ ನಿಮ್ಮ ಕುಟುಂಬಕ್ಕೋಸ್ಕರ ದುಡಿತಕ್ಕಂಥ ಜೀವಿ. ನೋವಿದ್ದರೂ ಅದನ್ನು ಕುಟುಂಬದ ಮುಂದೆ ಹೇಳಲ್ಲ. ಅದನ್ನು ನಗ್ತಾನೆ ತನಗೆ ಆಗಿರೋ ನೋವನ್ನು ಮರೆತು ಬಿಡ್ತಾಳೆ. ನಿಮ್ಮ ತಾಯಿ ಮೇಲೆ ರೇಗಾಡೋದು, ಬೈಯೋದು, ಕಿರ್ಚಾಡೋದು, ಕೋಪ ಮಾಡ್ಕೊಳ್ಳೋದು ಮಾಡ್ತಾ ಇರ್ತೀನಿ. ಅವಳ ಬಗ್ಗೆ ಯಾವತ್ತಾದರೂ ವಿಚಾರಿಸಿದೆಯಾ? ನಿನ್ನ ತಾಯಿ ಹತ್ರ ಯಾವತ್ತಾದರೂ ಸಮಾಧಾನವಾಗಿ ಮಾತಾಡಿದೆಯಾ? ಆರೋಗ್ಯದ ಬಗ್ಗೆ ಕೇಳಿದೆಯಾ? ಹಾಸ್ಟೆಲಲ್ಲಿದ್ದು ಎಲ್ಲ ದೊಡ್ಡವರು ಹಾಸ್ಟೆಲಲ್ಲಿರ್ತಾರೆ. ಒಂದು ವಾರದಿಂದ ಬಿಟ್ಟಿರೋ ಬಟ್ಟೆ ಇರ್ತವೆ, ಅವ್ರನ್ನ ಒಗಿಬೇಕಾದ್ರೆ ಗೊತ್ತಾಗತ್ತೆ ತಾಯಿ ಬೆಲೆ ಏನಂತ. ಪ್ರತಿಯೊಂದು ಗಂಡು ಮಕ್ಕಳು 1 ಅಥವಾ ಹೊರಗಡೆ 2 ಕೆಲಸ ಮಾಡ್ಬೋದು, ಮನೆಗೆ ಬರ್ತಾರೆ. ಆದರೆ ತಾಯಿ ಮನೆಯಲ್ಲಿರೋ ಹೆಣ್ಮಕ್ಳಿಗೆ, ತಾಯಿಗೆ ಯಾವುದೇ ಥರದ ಕೆಲಸದಲ್ಲಿ ಲಿಮಿಟ್ ಇಲ್ಲ. ಅವರು ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿ ಮಲಗೋವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ. ನೀವು ಅವ್ರ ಟೈಮ್ ಟೇಬಲ್ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಬೆಳಿಗ್ಗೆ 4:15, 5 ಗಂಟೆ ಈ ಥರ, ಮತ್ತೆ ಮಲಗೋದು 10:30, 11 ಗಂಟೆ ಇದ್ದು ಪ್ರತಿ ದಿನ ಅವ್ರಿಗೆ ನಮಗಿರೋ ಥರ ಸರ್ಕಾರಿ ರಜೆಗಳಿಲ್ಲ. ಅವರಿಗೆ ಪ್ರತಿದಿನ ತನ್ನ ಕುಟುಂಬಕ್ಕೋಸ್ಕರ ದುಡಿತಕ್ಕಂಥ ಜೀವಿ ಅದು. ಅದನ್ನು ಕೊನೆಯವರೆಗೂ ಪ್ರೀತಿಸ್ತಾರೆ. ಅದಕ್ಕೆ ಅನಿಸುತ್ತೆ ದೇವರು ಕೂಡ ತನ್ನ ಸೃಷ್ಟಿಗೆ ಅವಳನ್ನ ಆರಿಸ್ಕೊಂಡಿರೋದು. ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದು ಹೆಣ್ಣು ತನ್ನ ಕರ್ತವ್ಯ ನಿಭಾಯಿಸ್ತಾಳೆ. ನನಗೆ ತಾಯಿಯಾಗಿ, ಅಜ್ಜಿಯಾಗಿ, ಹೆಂಡತಿಯಾಗಿ, ಗೆಳತಿಯಾಗಿ, ಮಗಳಾಗಿ, ಅಕ್ಕ ತಂಗಿಯಾಗಿ, ಇದೇ ಥರ ಅವರು ಪ್ರತಿಯೊಂದರಲ್ಲೂ ತಮ್ಮ ಪಾತ್ರ ನಮ್ಮ ಜೀವನದಲ್ಲಿ ನಿಭಾಯಿಸ್ತಾರೆ. ಅವರಿಗೆ ರೆಸ್ಪೆಕ್ಟ್ಫುಲ್ ಆಗಿರೋದು, ಅವ್ರನ್ನ ಪ್ರೀತಿಸೋಣ, ಕಾಳಜಿ ಮಾಡೋದು, ಅವ್ರನ್ನ ಕೊನೆ ಉಸಿರಿರೋವನ್ನು ಕಾಪಾಡ್ಕೊಳ್ಳೋಣ. ನೀನು ನಿನ್ನ ತಾಯಿಗೆ ಡೈರೆಕ್ಟಾಗಿ ವಿಶ್ ಮಾಡಿದೀಯ? ಮಾಡಿಲ್ಲ ಅಂದರೆ ಈ ಕ್ಷಣ, ಈ ವಿಡಿಯೋ ನೋಡಿದ್ಮೇಲೆ ಈ ಕ್ಷಣ ನಿನ್ನ ತಾಯಿ ಹತ್ರ ಸಮಯ ಹೇಳು, ವಿಶ್ ಮಾಡು. ಯಾಕಂದರೆ ನಿನ್ನ ತಾಯಿ ಬಗ್ಗೆ ಏನಾದರೂ ವಿಶೇಷವಾಗಿ ಬರಿಬೇಕನ್ಸಿದ್ರೆ ಬರೆಯೋಕ್ಕೆ ಬರಲ್ಲ ನನಗೆ ಆ ಥರ ಅನ್ಕೋಬೇಡ. ಸ್ವಲ್ಪ ಯೋಚನೆ ಮಾಡು. ನಿನ್ನ ತಾಯಿ ಬಗ್ಗೆ ಬರ್ತವೆ ಲೈನ್ಸ್ಗಳು, ಕವನ ಬರೆದು ಹೇಳು. ನಿನ್ನ ತಾಯಿ ಸಂತೋಷ ಪಡ್ತಾಳೆ. ನಿನಗೆ ಚಾಲೆಂಜ್, ನಿಮ್ಮ ತಾಯಿ ಹತ್ರ ಹೋಗಿ ಧೈರ್ಯವಾಗಿ ವಿಶ್ ಮಾಡು.
ಎಲ್ರಿಗೂ.